ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನಮ್ಮ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಆತ್ಮಾಯಣದ ಸ್ವಾಧ್ಯಾಯದಲ್ಲಿ ನಾವಿದ್ದೇವೆ. ಪ್ರಶ್ನೋತ್ತರಗಳ ಒಂದು ಅಧ್ಯಾಯ ಈಗ ನಡೀತಾ ಇದೆ. ಪೀಟರ್ ರೆಶ್ಲೋ ಅವರು ತಮಗೆ ಅನಿಸಿರ್ತಕ್ಕಂಥ ಕೆಲವು ಪ್ರಶ್ನೆಗಳನ್ನ ಗುರುಗಳಿಗಾಗಿ ಕೇಳಿದ್ದಾರೆ. ಒಂದೊಂದೇ ಪ್ರಶ್ನೆಗಳಿಗೆ ಅವರು ಉತ್ತರವನ್ನ ಕೇಳ್ತಾ ಇದ್ದಾರೆ. ತುಂಬಾ ಆಕರ್ಷಕವಾಗಿರ್ತಕ್ಕಂಥ, ತುಂಬಾ ಉಪಯುಕ್ತವಾಗಿರ್ತಕ್ಕಂಥ, ನಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಪ್ರಶ್ನೆಗಳು, ಉತ್ತರಗಳು ಇಲ್ಲಿ ಸಿಗ್ತಾ ಇವೆ. ಇವತ್ತು ನಾವು ತೆಗೆದುಕೊಳ್ತಕ್ಕಂಥ ಪ್ರಶ್ನೆ ಯಾವುದು ಅಂತಂದ್ರೆ, ನಮ್ಮ ಜೀವನವನ್ನು ನಿಯಂತ್ರಿಸುವಂತಹ ಯಾವುದಾದರೂ ದೇವತೆಗಳು ಇದ್ದಾರೆ? ನಮ್ಮ ಜೀವನವನ್ನ ನಿಯಂತ್ರಿಸುವಂತಹ ಯಾವುದಾದರೂ ದೇವತೆಗಳು ಇದ್ದಾರೆ? ಇಲ್ಲವಾದರೆ ವಿಶೇಷವಾಗಿ ಬಹುಪಾಲು ಮನುಕುಲವು ಶಾಂತಿಯನ್ನು ಬಯಸುತ್ತಿರುವಾಗ ಯುದ್ಧಕ್ಕೆ ಅವರು ಹೇಗೆ ಅನುಮತಿ ನೀಡುತ್ತಾರೆ? ನಮ್ಮ ಜೀವನವನ್ನ ನಿಯಂತ್ರಿಸಲಿಕ್ಕೆ ಯಾವುದಾದ್ರೂ ದೇವತೆಗಳಿದ್ದಾರೆ? ಇಲ್ಲವಾದರೆ ವಿಶೇಷವಾಗಿ ಬಹುಪಾಲು ಮನುಕುಲವು ಶಾಂತಿಯನ್ನ ಬಯಸ್ತಾ ಇದೆ, ಅಂಥ ಸಂದರ್ಭದಲ್ಲಿ ಯುದ್ಧಕ್ಕೆ ಅವ್ರು ಯಾಕೆ ಹೇಳಿದ್ದಾರೆ? ಇದಕ್ಕೆ ಉತ್ತರವಾಗಿ ನಮ್ಮ ಭಾರತೀಯರು ಏನ್ ಹೇಳ್ತಾರೆ ಅಂತಂದ್ರೆ, ಯುದ್ಧಗಳಾದಾಗ ಅಥವಾ ಯುದ್ಧಗಳು ಮಾಡಲ್ಪಟ್ಟಾಗ ಯಾವುದೋ ಒಂದು ಶಕ್ತಿ ಅದಕ್ಕೆ ಜವಾಬ್ದಾರಿಯಾಗಿರುತ್ತದೆ ಎಂದು ನೀನೇಕೆ ಭಾವಿಸುವೆ? ಯುದ್ಧಗಳು ಸಂಭವಿಸಿದಾಗ, ಯುದ್ಧಗಳು ಮಾಡಲ್ಪಟ್ಟಾಗ ಯಾವುದೋ ಒಂದು ಶಕ್ತಿ ಅದರ ಹಿಂದೆ ಇದೆ ಅಂತಕ್ಕಂಥದ್ದನ್ನು ನೀ ಏಕೆ ಭಾವಿಸಿದ್ದೀಯಾ? ಯುದ್ಧವು ನಿಶ್ಚಿತವಾಗಿ ಮನುಷ್ಯನ ಕರ್ಮ ಹಾಗೂ ಅವನ ಆಕ್ರಮಣ ಪ್ರವೃತ್ತಿಯ ಪರಿಣಾಮವಾಗಿದೆ. ಯುದ್ಧದ ಹಿಂದೆ ಯಾವ ಶಕ್ತಿಯೂ ಇಲ್ಲ. ಅದ್ರ ಹಿಂದೆ ಇರ್ತಕ್ಕಂಥದ್ದು ಏನೋ ಮನುಷ್ಯನ ಕರ್ಮ ಮತ್ತು ಅವನ ಸ್ವಭಾವ, ಆಕ್ರಮಣ ಪ್ರವೃತ್ತಿ. ಮತ್ತೊಬ್ಬರ ಮೇಲೆ, ಬೇರೆಯವರ ಮೇಲೆ ಆಕ್ರಮಣ ಮಾಡಬೇಕು, ಅವರ ಮೇಲೆ ಗೆಲುವನ್ನ ಸಾಧಿಸಬೇಕು ಅಂತಕ್ಕಂಥ ಒಂದು ಪ್ರವೃತ್ತಿ ಏನದಲ್ಲ, ಇದರ ಪರಿಣಾಮವಾಗಿಯೇ ಇಲ್ಲಿ ಯುದ್ಧ ಸಂಭವಿಸ್ತದ. ಜಗತ್ತಿನಲ್ಲಿ ಇತರರ ಮೇಲೆ ಅಧಿಕಾರ ಚಲಾಯಿಸಿ ಇತರ ದೇಶಗಳನ್ನು ಶೋಷಿಸುವ ಮತ್ತು ಆಳುವ ಪ್ರವೃತ್ತಿಯು ಬೇರೆ ಬೇರೆ ದೇಶಗಳಿರುವವರೆಗೆ ಯುದ್ಧಗಳು ನಡೀತಾನೆ ಇವೆ. ಜಗತ್ತಿನಲ್ಲಿ ಇತರರ ಮೇಲೆ ಅಧಿಕಾರ ಚಲಾಯಿಸಬೇಕು ಅಂತಕ್ಕಂತಹ ಜನರು, ಅಧಿಕಾರ ಚಲಾಯಿಸಬೇಕು ಅಂತಕ್ಕಂತಹ ದೇಶಗಳು ಇರ್ತಕ್ಕಂತಹ ಒಂದು ಬೇರೆ ಬೇರೆ ದೇಶಗಳಲ್ಲಿ ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೆ ಯುದ್ಧಗಳು ನಡೀತಾನೆ ಇರ್ತಾವೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ವೈಯಕ್ತಿಕ ಕರ್ಮಗಳಂತೆ ರಾಷ್ಟ್ರೀಯ ಕರ್ಮಗಳು ಇರ್ತಾವಂತೆ. ವೈಯಕ್ತಿಕವಾಗಿ, ವ್ಯಕ್ತಿಗತವಾಗಿ ಯಾವ ರೀತಿ ನಮ್ಗೆ ಕರ್ಮಗಳು ಇರ್ತಾವಲ್ಲ, ಅದೇ ರೀತಿ ರಾಷ್ಟ್ರಕ್ಕೂ ಕೂಡ ಕರ್ಮಗಳು ಇರ್ತಾವು. ತಮ್ಮನ್ನು ಜೋಡಿಸಿಕೊಂಡು ಒಂದು ರಾಷ್ಟ್ರವನ್ನಾಗಿಸಿಕೊಂಡ ಜನರ ಸಮೂಹಗಳು ಅಲ್ಲಿರ್ತಾವಂತೆ. ಹಾಗೂ ಅವರು ಇತರ ದೇಶಗಳ ಜನರ ಜೀವನದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರ್ತಾರೆ. ಇಂದು ತಮ್ಮನ್ನು ಜೋಡಿಸಿಕೊಂಡು ಒಂದು ರಾಷ್ಟ್ರವನ್ನಾಗಿ ಮಾಡಿಕೊಂಡಿರ್ತಕ್ಕಂತಹ ಜನರ ಸಮೂಹಗಳೇನಿರ್ತಾರಲ್ಲ, ಇವರು ಇತರ ದೇಶದ ಜನರ ಒಂದು ಜೀವನದಲ್ಲಿ ಹಸ್ತಕ್ಷೇಪ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಒಳ್ಳೆಯದಿರ್ಲಿ ಅಥವಾ ಕೆಟ್ಟದ್ದಿರ್ಲಿ, ಅಂಥವ್ರು ತಮ್ಮ ಕರ್ಮಗಳ ಫಲಗಳನ್ನ ಅನುಭವಿಸ್ತಾರೆ ಅಂತ ಹೇಳ್ತಾರೆ. ಅನೇಕ ಸಲ ಒಂದು ದೇಶ ತಾನು ಗೆದ್ದ ದೇಶದ ಜನರ ಒಳಿತನ್ನು ಬಯಸುತ್ತದೆ ಎಂದು ತರ್ಕಿಸುತ್ತದೆ. ಎಷ್ಟೋ ಸಾರಿ ಯಾವುದೇ ಒಂದು ದೇಶ ತಾನು ಗೆದ್ದ ದೇಶದ ಒಳಿತನ್ನು ಬಯಸ್ತದ ಅಂತ ಹೇಳಿ ತರ್ಕವನ್ನ ಮಾಡ್ತಾರೆ. ಆದರೆ ಎಂದೂ ಇದು ನಿಜ ಅಲ್ಲ. ಜಯಿಸಲ್ಪಟ್ಟ ರಾಷ್ಟ್ರವು ಯಾವುದೇ ಆಕ್ರಮಣಕಾರಿ ರಾಷ್ಟ್ರದ ಆಡಳಿತದಲ್ಲಿ ಎಂದೂ ಶಾಂತಿ ಹಾಗೂ ಸಂತೋಷದಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವತಂತ್ರವಾಗಿರ್ತಕ್ಕಂತಹ ದೇಶ ಸ್ವತಂತ್ರವಾಗಿರುವಾಗ ಎಷ್ಟೊಂದು ತೀವ್ರಗತಿಯಿಂದ ಒಂದು ಬೆಳವಣಿಗೆಯನ್ನ, ವಿಕಾಸವನ್ನ ಹೊಂದಬಹುದಾಗಿತ್ತೋ ಅಷ್ಟು ವಿಕಾಸವನ್ನ ಮತ್ತೊಬ್ಬರ ಆಡಳಿತದಲ್ಲಿ, ಮತ್ತೊಬ್ಬರ ನಿಯಂತ್ರಣದಲ್ಲಿ ಇದ್ದಾಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ನಮ್ಮ ಇತಿಹಾಸ ನಮಗೆ ಪ್ರಮಾಣೀಕರಿಸಿರೋದನ್ನ ನಾವು ಕಾಣ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳಲ್ಲಿ ಹೇಳ್ತಾರೆ.
ಯುದ್ಧದಿಂದ ಯುದ್ಧವೇ ಜನಿಸುತ್ತದೆ. ಯುದ್ಧದ ಪರಿಣಾಮದಿಂದ ಯುದ್ಧನೇ ಆಗುತ್ತೆ. ಮಾನವ ಕುಲಂ ತಾನೊಂದೇ ವಲಂ ಎನ್ನುವುದನ್ನ ಮನುಕುಲದ ಪ್ರತಿಯೊಬ್ಬ ಸದಸ್ಯನು ಅರ್ಥ ಮಾಡಿಕೊಂಡು ಪರಸ್ಪರ ಸಹಾನುಭೂತಿ ಸದ್ಭಾವನೆಯಿಂದ ವರ್ತಿಸುತ್ತಾ ಇತರರ ಸಹಾಯ ಮಾಡುತ್ತಿರಬೇಕೆಂದು ಅರ್ಥ ಮಾಡಿಕೊಳ್ಳುವವರೆಗೆ ಹೀಗೆ ನಡೆಯುತ್ತಲೇ ಇರುತ್ತದೆ. ಮಾನವ ಕುಲಂ ತಾನೊಂದೇ ವಲಂ, ಮಾನವ ಕುಲ ಒಂದೇ ಅಂತಕ್ಕಂಥದ್ದನ್ನ ತಿಳ್ಕೊಂಡು ಪ್ರತಿಯೊಬ್ಬ ವ್ಯಕ್ತಿಯು ಪರಸ್ಪರ ಸಹಾನುಭೂತಿಯಿಂದ ಸದ್ವರ್ತನೆಯನ್ನ ಮಾಡಬೇಕು, ಸದ್ಭಾವನೆಯಿಂದ ವರ್ತಿಸುತ್ತಾ ಇತರರಿಗೆ ಸಹಾಯ ಮಾಡಬೇಕು ಅಂತಕ್ಕಂತಹ ವಿಷಯವನ್ನ ಅರ್ಥ ಮಾಡಿಕೊಳ್ಳುವವರೆಗೆ ಇದು ಹೀಗೆ ನಡೀತಾನೆ ಇರ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಸಮಯ ಗತಿಸಿದಂತೆ ಬೇರೆ ಬೇರೆ ರಾಷ್ಟ್ರಗಳು ಇರುವುದಿಲ್ಲ. ಆತ್ಮದ ಪ್ರಗತಿಗಳು ಆದ ಹಾಗೆ, ದೇಶದ ಪ್ರಗತಿಗಳು ಆದ ಹಾಗೆ ಏನಂತ ಸಮಯ ಗತಿಸಿದಂತೆ ಬೇರೆ ಬೇರೆ ರಾಷ್ಟ್ರಗಳು ಇರುವುದಿಲ್ಲ, ಎಲ್ಲರೂ ಸಾಮಂಜಸ್ಯದಿಂದ ಜೀವಿಸ್ತಾರೆ. ಸಮಯ ಕಳೆದ ಹಾಗೆ ಎಲ್ಲ ರಾಷ್ಟ್ರಗಳು ತುಂಬಾ ಒಳ್ಳೆಯ ರೀತಿಯಿಂದ ಸಾಮಂಜಸ್ಯವಾಗಿ ಒಬ್ಬರಿಗೊಬ್ಬರು ಸಹಾಯಕರಾಗಿ ಜೀವಿಸ್ತಾರೆ. ತಾವಿರುವಂತಹ ಸ್ಥಳದಲ್ಲಿ ದೊರೆಯುವಂತಹ ವಸ್ತುಗಳನ್ನ ಒಂದು ಸಮೂಹವು ಇನ್ನೊಂದು ಸಮೂಹದೊಂದಿಗೆ ಪರಸ್ಪರ ಹಂಚಿಕೊಳ್ತದ. ತಮ್ಮಲ್ಲಿ ಯಾವ ವಸ್ತು ಹೆಚ್ಚಿಗೆ ಸಿಗ್ತಾ ಇರ್ತದೋ ಅದನ್ನ ಉತ್ಪಾದನೆ ಮಾಡಿ ಮತ್ತೊಂದು ದೇಶಕ್ಕೆ ಕೊಡ್ತಾ ಇರುತ್ತೆ. ಆ ದೇಶದಲ್ಲಿ ಯಾವ್ದು ಹೆಚ್ಚು ಸಿಗ್ತಾ ಇದೆಯೋ ಆ ವಸ್ತುವನ್ನ ತಾನು ತೆಗೆದುಕೊಳ್ತಾ ಇರುತ್ತೆ. ಈ ರೀತಿ ತರಬೇತಿ ಹಾಗೂ ತಮ್ಮ ಅಭ್ಯಾಸ ಬಲದಿಂದ ತಾವು ತಯಾರಿಸುತ್ತಿರುವಂತಹ ಜಗತ್ತಿನ ಶ್ರೇಷ್ಠ ವಸ್ತುಗಳನ್ನು ಜಗತ್ತಿನ ಇತರರಿಗೆ ಕಳಿಸಿಕೊಡ್ತಾರೆ. ಈ ರೀತಿಯ ಕೊಡಕೊಳ್ಳುವ ವ್ಯವಹಾರಗಳು ನಡೀತವೆ. ಸಮಯ ಗತಿಸಿದ ಹಾಗೆ ಎಲ್ಲ ರಾಷ್ಟ್ರಗಳು ಬಹಳಷ್ಟು ಸೌಹಾರ್ದತೆಯಿಂದ ಇರ್ತಾವ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ಜಗತ್ತು ಒಂದು ರಾಷ್ಟ್ರವಾಗುತ್ತದೆ ಹಾಗೂ ಇಂದಿನ ರಾಷ್ಟ್ರಗಳೆಲ್ಲ ಚಿಕ್ಕ ಚಿಕ್ಕ ರಾಜ್ಯಗಳಂತೆ ಉಳಿತಾವು. ಇಡೀ ಜಗತ್ತೇ ಒಂದು ರಾಷ್ಟ್ರ ಆಗ್ತದ. ಮುಂದಿನ ದಿವಸಗಳಲ್ಲಿ, ಮುಂದೆ ಬರ್ತಕ್ಕಂತಹ ದಿವಸಗಳಲ್ಲಿ ಪ್ರಗತಿ ಆದ ಹಾಗೆ, ವಿಕಾಸ ಆದ ಹಾಗೆ ಇಡೀ ಜಗತ್ತು ಒಂದು ರಾಷ್ಟ್ರ ಆಗ್ತದಂತ. ಇಂದಿನ ರಾಷ್ಟ್ರಗಳೆಲ್ಲ ಚಿಕ್ಕ ಚಿಕ್ಕ ರಾಜ್ಯಗಳಂತೆ ಉಳಿತಾವಂತೆ. ಮತ್ತು ಎಲ್ಲೆಡೆ ಬುದ್ಧಿವಂತ ಜನರನ್ನು ತೆಗೆದುಕೊಂಡು ಇಡೀ ವಿಶ್ವದ ಆಡಳಿತ ನಡೆಸಲಾಗುತ್ತದೆ. ಎಲ್ಲೆಡೆ ಇರ್ತಕ್ಕಂಥ ಬುದ್ಧಿವಂತ ಜನರನ್ನ ತೆಗೆದುಕೊಂಡು ಇಡೀ ವಿಶ್ವದ ಆಡಳಿತವನ್ನು ನಡೆಸಲಾಗುವುದು. ಆದರೆ ಎಲ್ಲರ ಹಿತಕ್ಕಾಗಿ ಕಾನೂನುಗಳನ್ನು ರೂಪಿಸಲಾಗುವುದು. ಅಲ್ಲಿ ಎಂಥ ಕಾನೂನುಗಳನ್ನು ರೂಪಿಸ್ತಾರೆ? ಎಲ್ಲರ ಹಿತವನ್ನ ಕಾಪಾಡ್ತಕ್ಕಂಥ ಕಾನೂನುಗಳನ್ನು ರೂಪಿಸಲಾಗುತ್ತೆ. ಬಹಳಷ್ಟು ಜನರು ಶಾಂತಿಯನ್ನು ಬಯಸುತ್ತಾರೆ ಎನ್ನುವುದು ನಿಜ. ಆದ್ರೆ ದೌರ್ಭಾಗ್ಯ ಎಂದರೆ ಯುದ್ಧ ಮತ್ತು ಶಾಂತಿಯ ನಿರ್ಣಯಗಳನ್ನು ಆಯಾ ಸಮಯದಲ್ಲಿ ಆಡಳಿತ ನಡೆಸುವವರು ತೆಗೆದುಕೊಳ್ತಾರೆ. ಎಲ್ಲರೂ ಶಾಂತಿಯನ್ನ ಬಯಸ್ತಾರೆ ಅಂತಕ್ಕಂಥದ್ದು ನಿಜ. ಆದ್ರೆ ದೌರ್ಭಾಗ್ಯದ ಸಂಗತಿ ಅಂತಂದ್ರೆ ಯುದ್ಧ ಮತ್ತು ಶಾಂತಿಯ ನಿರ್ಣಯವನ್ನ ತೆಗೆದುಕೊಳ್ತಕ್ಕಂಥವ್ರು, ಯುದ್ಧ ಮಾಡಬೇಕು ಅಥವಾ ಶಾಂತಿಯನ್ನ ಕಾಪಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ನಿರ್ಣಯವನ್ನ ತೆಗೆದುಕೊಳ್ತಕ್ಕಂಥವ್ರು ಆಯಾ ಸಮಯದಲ್ಲಿ ಆಡಳಿತ ನಡೆಸ್ತಕ್ಕಂತಹ ಜನರು ತೆಗೆದುಕೊಳ್ತಾರೆ ಅಂತ ಹೇಳ್ತಾರೆ. ಯಾವುದೇ ದೇಶ ಹಾಗೂ ಜನಾಂಗದ ಮೇಲೆ ಯುದ್ಧ ಹೇರುವುದು ಬಹುದೊಡ್ಡ ಜವಾಬ್ದಾರಿಯಾಗಿದೆ. ಯಾವುದೇ ಒಂದು ದೇಶ ಅಥವಾ ಜನಾಂಗದ ಮೇಲೆ ಯುದ್ಧವನ್ನ ಹೇರ್ತಕ್ಕಂಥದ್ದು ಬಹುದೊಡ್ಡ ಜವಾಬ್ದಾರಿಯಾಗಿದೆ. ಹಾಗೂ ಎಷ್ಟೇ ತರ್ಕ ನೀಡಿ ಪ್ರಮಾಣೀಕರಿಸುವ ಪ್ರಯತ್ನ ಮಾಡಿದ್ರೂ ಕೂಡ ಯುದ್ಧವು ಅನಿವಾರ್ಯವಾಗಿದೆ ಎಂಬ ಮಾತನ್ನು ಸಿದ್ಧಗೊಳಿಸುವುದಿಲ್ಲ. ಯುದ್ಧ ಎಷ್ಟೇ ತರ್ಕ ಮಾಡಿದ್ರೂ ಕೂಡ ಯುದ್ಧ ಅನಿವಾರ್ಯ ಅಲ್ಲ. ಯುದ್ಧ ಅನಿವಾರ್ಯ ಅಲ್ಲ ಅನ್ನೋದನ್ನ ನಾವು ಸಿದ್ಧಗೊಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯುದ್ಧವನ್ನು ಗೆದ್ದಂತಹ ದೇಶಗಳು ಕೂಡ ಕೊನೆಗೆ ಸೋಲುತ್ತವೆ ಎಂಬುದನ್ನು ಬಹುಬೇಗನೆ ಈ ಜಗತ್ತು ಅರ್ಥ ಮಾಡಿಕೊಳ್ಳುತ್ತದೆ. ಯುದ್ಧ ಆಯಾ ದೇಶದ ಜನತೆಯ ಒಂದು ಮನೋಬಲವನ್ನ, ಅವರ ಒಂದು ಇಚ್ಛಾಶಕ್ತಿಯನ್ನ ಅವಲಂಬಿಸಿರ್ತಕ್ಕಂಥದ್ದು. ಅವರಲ್ಲಿರ್ತಕ್ಕಂಥ ಸ್ವಾರ್ಥ, ತಾನೇ ಗೆಲ್ಲಬೇಕು ಅಂತಕ್ಕಂಥದ್ದು, ಮತ್ತೊಬ್ಬರನ್ನ ತನ್ನ ವಶದಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥ ಮನೋಭಾವನೆಯಿಂದ ಯುದ್ಧಗಳಾಗ್ತವೆ ವಿನಃ ಯುದ್ಧ ಅನಿವಾರ್ಯ ಅಂತಕ್ಕಂಥದ್ದು ಅಲ್ಲ. ಬಹುಬೇಗನೆ ಈ ಜಗತ್ತು ಏನ್ ಅರ್ಥ ಮಾಡ್ಕೋತದ ಅಂತಂದ್ರೆ, ಯುದ್ಧವನ್ನು ಗೆದ್ದಂತಹ ದೇಶಗಳು ಕೂಡ ಕೊನೆಗೆ ಸೋಲನ್ನ ಅನುಭವಿಸ್ಬೇಕಾಗ್ತಾವೋ ಬಹುಬೇಗನೆ ಈ ಜಗತ್ತು ಅರ್ಥ ಮಾಡ್ಕೊಳ್ತದ. ಯುದ್ಧ ಮುಗಿದ ಮೇಲೆ ಜಗತ್ತಿನಲ್ಲಿ ಎಲ್ಲೆಡೆ ಅತ್ಯಂತ ಕಠಿಣ ಪರಿಸ್ಥಿತಿ ನಿರ್ಮಾಣಗೊಳ್ತದ. ಯುದ್ಧದ ಪರಿಣಾಮ ಗೊತ್ತೇ ಇದೆ. ಅತ್ಯಂತ ಕಠಿಣ ಪರಿಸ್ಥಿತಿ ನಿರ್ಮಾಣ ಆಗ್ತದ. ಯುದ್ಧ ಗೆದ್ದ ಲಾಭಕ್ಕಿಂತ ಯುದ್ಧಾನಂತರದ ಕಷ್ಟಗಳು ಹೆಚ್ಚಾಗ್ತಾವ. ಯುದ್ಧವನ್ನ ಗೆದ್ದ ನಂತರ ಏನು ಲಾಭ ಆಗತ್ತೋ ಅದಕ್ಕಿಂತ ಹೆಚ್ಚು ಪಟ್ಟು ಆ ಕಷ್ಟಗಳು ಅಥವಾ ತೊಂದರೆಗಳು ಬರ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೂ ಅವುಗಳನ್ನು ಸಹಿಸಲೇಬೇಕಾಗುತ್ತದೆ. ಈ ಸೃಷ್ಟಿಯ ಸಂಚಾಲಕರು ಯುದ್ಧವನ್ನು ಬಯಸುತ್ತಾರೆಂದು ನೀನು ಭಾವಿಸಬೇಡ. ಈ ಸೃಷ್ಟಿಯ ಒಂದು ಸಂಚಾಲನೆಯನ್ನ ಮಾಡ್ತಕ್ಕಂಥ ಆ ಭಗವಂತ ಏನದಲ್ಲ, ಆ ಪ್ರಕೃತಿ ಏನದಲ್ಲ, ಆ ಯೂನಿವರ್ಸ್ ಏನದಲ್ಲ, ಅದು ಯುದ್ಧವನ್ನ ಬಯಸ್ತದ ಅಂತ ಹೇಳಿ ನೀನು ಭಾವಿಸ್ಬೇಡ. ಈ ಪರಿಪೂರ್ಣ ಜನರು ಮನುಕುಲವನ್ನು ಶಾಂತಿ ಹಾಗೂ ಪ್ರಗತಿಯ ಮಾರ್ಗದಲ್ಲಿ ತರಲು ತಮ್ಮ ಶಕ್ತಿ ಅನುಸಾರವಾಗಿ ಯಥಾಸಾಧ್ಯ ಪ್ರಯತ್ನಗಳೆಲ್ಲ ಮಾಡ್ತಾರೆ. ಈ ಪರಿಪೂರ್ಣ ಜನರು, ಈ ಯೂನಿವರ್ಸ್ ಅಂತ ನಾವು ಏನ್ ಹೇಳ್ತೀವಲ್ಲ, ಈ ಪರಿಪೂರ್ಣ ಜನರು, ಇವರ ಮುಖ್ಯ ಉದ್ದೇಶ ಮನುಕುಲವನ್ನ ಶಾಂತಿ ಹಾಗೂ ಪ್ರಗತಿಯ ಮಾರ್ಗದಲ್ಲಿ
ತರ್ತಕ್ಕಂಥದ್ದು. ಹಾಗೆ ತರುವ ಸಲುವಾಗಿ ತಮ್ಮ ಶಕ್ತಿಗನುಸಾರವಾಗಿ ಅಥವಾ ಶಕ್ತಿ ಮೀರಿ ಯಥಾಸಾಧ್ಯ ಪ್ರಯತ್ನಗಳನ್ನೆಲ್ಲ ಅವರು ಮಾಡ್ತಾರೆ. ಆದರೆ ಇಚ್ಛಾ ಸ್ವಾತಂತ್ರ್ಯವು ತನ್ನ ವಿಶಿಷ್ಟ ಸಂಪತ್ತಾಗಿದೆ ಎಂಬುದನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಂಡು ಮನುಷ್ಯನು ತನ್ನ ಇಚ್ಛೆಗನುಸಾರ ನಡೀತಾನೆ. ಇಚ್ಛಾ ಸ್ವಾತಂತ್ರ್ಯ ಇದೆ, ತನಗೇನು ಇಚ್ಛೆ ಇದೆ, ತನಗೇನು ಮನಸ್ಸು ಬಂದದು ಆ ರೀತಿ ನಡೆದುಕೊಳ್ತಕ್ಕಂಥ ಒಂದು ಸ್ವಾತಂತ್ರ್ಯ ಮನಸ್ಸಿಗೆ, ಮಾನವನಿಗೆ ಇದೆ. ಸೊ ಇದನ್ನ ಒಂದು ಸಂಪತ್ತು ಒಂದು ಭಾವಿಸಿರ್ತಕ್ಕಂತಹ ಮನುಷ್ಯ ತನ್ನ ಇಚ್ಛೆಗೆ ಅನುಸಾರವಾಗಿ ನಡೀತಾನೆ. ಆದ್ದರಿಂದ ಸೃಷ್ಟಿಯ ಸಂಚಾಲಕರ ಪ್ರಯತ್ನಗಳು ಇಲ್ಲಿ ಸೀಮಿತ ಆಗ್ತಾವು. ಸೃಷ್ಟಿ ಇದನ್ನ ಬಯಸದೇ ಇದ್ರೂ ಕೂಡ, ಯುದ್ಧವನ್ನ ಬಯಸದೇ ಇದ್ರೂ ಕೂಡ ಇಂಥ ಘಟನೆಗಳು ಸಂಭವಿಸ್ತವೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಮನುಷ್ಯನು ವಿಕಾಸ ಹೊಂದಿದಾಗ ಅವನು ತನ್ನ ನಿದ್ರೆಯ ಅವಧಿಯಲ್ಲಿ ಈ ಶರೀರದಿಂದ ಹೊರ ಹೋಗಿ ತಾನು ಏನೇನು ಮಾಡುತ್ತಾನೆ ಎನ್ನುವುದನ್ನೆಲ್ಲ ನೆನಪಿನಲ್ಲಿಟ್ಟುಕೊಳ್ಳಲು ಯೋಗ್ಯನನ್ನಾಗಿಸುವ ಚೇತನದ ನಿರಂತರತೆಯನ್ನು ಸ್ವಯಂ ಪಡೆದುಕೊಳ್ಳುತ್ತಾನೆ. ಮನುಷ್ಯನು ವಿಕಾಸ ಹೊಂದಿದಾಗ ಅವನು ತನ್ನ ನಿದ್ರೆಯ ಅವಧಿಯಲ್ಲಿ ಈ ಶರೀರದಿಂದ ಹೊರಗೆ ಹೋಗಿ ಹೊರಬಂದು ಸೂಕ್ಷ್ಮ ಶರೀರದಲ್ಲಿ ಸೂಕ್ಷ್ಮ ಯಾನವನ್ನ ಮಾಡ್ತಕ್ಕಂಥ, ಸೂಕ್ಷ್ಮ ಲೋಕಗಳ ಒಂದು ಯಾನವನ್ನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನೆಲ್ಲವನ್ನ ನೋಡಿದ್ದಾನೆ ಅಂತಕ್ಕಂಥದ್ದನ್ನೆಲ್ಲ, ಏನೆಲ್ಲ ಜರುಗಿತು ಅಂತಕ್ಕಂಥದ್ದನ್ನ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಯೋಗ್ಯವಾಗ್ತಕ್ಕಂಥ ಒಂದು ಚೇತನದ ನಿರಂತರತೆಯನ್ನ ಸ್ವಯಂ ಪಡೆದುಕೊಳ್ತಾನೆ ಹೇಗೆ ಅಂತಕ್ಕಂಥ ಪ್ರಶ್ನೆ ಇದೆ. ಅದಕ್ಕೆ ವಿಕಾಸ ಹೊಂದಿದ ಒಬ್ಬ ವ್ಯಕ್ತಿ ಈ ಒಂದು ಶಕ್ತಿಯನ್ನ ಸ್ವತಃ ಪಡಿತಾನೆ ಅಂತಕ್ಕಂಥ ಪ್ರಶ್ನೆ ಏನಿದೆ, ಇದಕ್ಕೆ ಉತ್ತರವಾಗಿ ಗುರುಗಳು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ನನ್ನ ಉತ್ತರವು ನೀನು ಯಾರನ್ನು ವಿಕಾಸ ಹೊಂದಿದ ಮನುಷ್ಯ ಎಂದು ಭಾವಿಸಿರುವೆ ಎನ್ನುವುದರ ಮೇಲೆ ಅವಲಂಬಿಸಿದೆ ಅಂತ ಹೇಳ್ತಾರೆ. ನಿನ್ನ ಪ್ರಶ್ನೆಗೆ ನನ್ನ ಉತ್ತರ, ನೀನು ಯಾರನ್ನ ವಿಕಾಸ ಹೊಂದಿದ ವ್ಯಕ್ತಿ ಅಂತ ಕರಿತೀವಿ, ವಿಕಾಸ ಹೊಂದಿದ ಮನುಷ್ಯ ಅಂತ ಹೇಳಿ ಕರಿತೀವಿ ಅನ್ನೋದನ್ನ ಅವಲಂಬಿಸಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿ 500ರಿಂದ 600ರವರೆಗೆ ಮನುಷ್ಯ ಜನ್ಮ ತೆಗೆದುಕೊಂಡು ಬೇರೆ ಬೇರೆ ಶರೀರಗಳೊಂದಿಗೆ ಇಲ್ಲಿಗೆ ಬರುತ್ತಾನೆ. ಆಮೇಲೆ ಅವನು ದಕ್ಷತೆಯನ್ನು ಹೊಂದುತ್ತಾ ಸಾಗ್ತಾನೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಕನಿಷ್ಠ 500ರಿಂದ 600 ಜನ್ಮಗಳನ್ನ, ಮನುಷ್ಯ ಜನ್ಮಗಳನ್ನ ತೆಗೆದುಕೊಂಡು ಬೇರೆ ಬೇರೆ ಶರೀರಗಳೊಂದಿಗೆ ಇಲ್ಲಿಗೆ ಬರ್ತಾನೆ. ಆಮೇಲೆ ಅವನು ಹೆಚ್ಚು ದಕ್ಷತೆಯನ್ನ ಹೊಂದುತ್ತಾ ಸಾಗ್ತಾನೆ. ಅಂದಾಜು 600 ಮನುಷ್ಯ ಜನ್ಮದ ಜೀವನಗಳನ್ನು ಜೀವಿಸಿದ ನಂತರ ಅವನು ಈ ಭೂಮಿಯ ಮೇಲೆ ಕಲಿಯಬೇಕಾದಂತ ಎಲ್ಲ ಪಾಠಗಳನ್ನು ಕಲಿಯುವುದು ಸಾಧ್ಯವಾಗುತ್ತದೆ. ಈ ಭೂಮಿಯ ಮೇಲೆ ಕಲಿಯಬೇಕಾಗಿರ್ತಕ್ಕಂಥ ಎಲ್ಲ ಪಾಠಗಳನ್ನ ಕಲಿಯಲಿಕ್ಕೆ ಸಾಧ್ಯವಾಗ್ಬೇಕಾದ್ರೆ ಕನಿಷ್ಠ 600 ಜನ್ಮಗಳನ್ನ ಒಬ್ಬ ಮನುಷ್ಯ ತೆಗೆದುಕೊಳ್ಬೇಕು ಅಂತಕ್ಕಂಥ ಸಂಗತಿಯನ್ನ ಹೇಳ್ತಾರೆ. ಅಂತಿಮ 50 ಜನ್ಮಗಳು, 600 ಜನ್ಮಗಳಾದ ನಂತರ ಅವನು ಕಲಿಬೇಕಾಗಿರ್ತಕ್ಕಂಥ ಎಲ್ಲ ಪಾಠಗಳನ್ನ ಕಲಿತಾದ ನಂತರ ಉಳಿದಿರ್ತಕ್ಕಂಥ ಕೊನೆಯ 50 ಜನ್ಮಗಳಲ್ಲಿ ಅವನು ಅತೀಂದ್ರಿಯ ವಿದ್ಯೆಗಳಲ್ಲಿ ಮುಂದುವರಿಯುತ್ತಾನೆ. ಅತೀಂದ್ರಿಯ ವಿದ್ಯೆಗಳಲ್ಲಿ ಮುಂದುವರಿಯುತ್ತಾ ತನ್ನಲ್ಲಿ ಸುಪ್ತವಾಗಿದ್ದಂತ ಶಕ್ತಿಗಳನ್ನ ಪ್ರಯೋಗ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇವುಗಳಲ್ಲಿ ಅತೀಂದ್ರಿಯ ವಿದ್ಯೆಗಳಲ್ಲಿ ಅಂತಃಪ್ರಜ್ಞೆ ಬರುತ್ತೆ, ದಿವ್ಯ ದೃಷ್ಟಿ ಹಾಗೂ ಪ್ರಜ್ಞಾಪೂರ್ವಕವಾಗಿ ಶರೀರದಾಚೆ ವಿಹರಿಸುವ ಯೋಗ್ಯತೆಗಳು ಸೇರಿವೆ. ಈ ಕೊನೆಯ 50 ಜನ್ಮಗಳಲ್ಲಿ ಅತೀಂದ್ರಿಯ ವಿದ್ಯೆಗಳಾಗಿರ್ತಕ್ಕಂಥ ಪ್ರಜ್ಞಾ, ದಿವ್ಯ ದೃಷ್ಟಿ ಹಾಗೂ ಪ್ರಜ್ಞಾಪೂರ್ವಕವಾಗಿ ಶರೀರದ ಆಚೆ ವಿಹರಿಸುವ ಯೋಗ್ಯತೆಗಳನ್ನ ಅವನು ಪಡಿತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ವಿಕಾಸ ಹೊಂದಿದಂತ ಮನುಷ್ಯನು ಎಲ್ಲ ಶಕ್ತಿಗಳನ್ನು ವಿಕಸಿತಗೊಳಿಸಿಕೊಂಡಿದ್ದಾನೆ ಎಂಬುದನ್ನು ಸಾಮಾನ್ಯವಾಗಿ ಒಪ್ಪಿಕೊಳ್ಳಬೇಕು. ವಿಕಾಸ ಹೊಂದಿರತಕ್ಕಂಥ ವ್ಯಕ್ತಿ ಸಾಮಾನ್ಯವಾಗಿ ಎಲ್ಲ ಶಕ್ತಿಗಳನ್ನ ವಿಕಸಿತಗೊಳಿಸಿಕೊಂಡಿದ್ದಾನೆ, ಬೆಳೆಸಿಕೊಂಡಿದ್ದಾನೆ ಅಂತ ಹೇಳಿ ನಾವು ಒಪ್ಪಿಕೊಳ್ಳಬೇಕು. ಆದರೂ ಅಷ್ಟೊಂದು ವಿಕಾಸ ಹೊಂದಿದವನಾಗಿರದೇ ಇದ್ದರೂ ಇವುಗಳನ್ನೆಲ್ಲ ಕಲಿಯುವ ಅವಕಾಶ ದೊರೆತಿರುವಂತವರು ಇರಬಹುದು. ಕೆಲವೊಂದ್ಸರಿ ಅಷ್ಟೊಂದು ವಿಕಾಸ ಹೊಂದದೇನೆ ಎಲ್ಲವುಗಳನ್ನ ಕಲೀಲಿಕ್ಕೆ ಅವಕಾಶ ಸಿಗ್ತಕ್ಕಂತಹ ವ್ಯಕ್ತಿಯೂ ಇರಬಹುದು. ಸ್ವಯಂ ನೀನೇ ಇದಕ್ಕೆ ಉದಾಹರಣೆ. ಪೀಟರ್ ರೆಶ್ಲೋ ಅವ್ರಿಗೆ ಹೇಳ್ತಾರೆ, ನೀನೇ ಇದಕ್ಕೆ ಉದಾಹರಣೆ. ಯಾಕಂದ್ರೆ ನೀನು ಅಷ್ಟೊಂದು ವಿಕಾಸ ಹೊಂದಿಲ್ಲ, ಆದರೂ ಕೂಡ ಇವೆಲ್ಲವುಗಳನ್ನ ಕಲಿತಕ್ಕಂಥ, ಈ ಅತೀಂದ್ರಿಯ ವಿದ್ಯೆಯನ್ನ ಕಲಿತಕ್ಕಂಥ ಒಂದು ಅವಕಾಶ ನಿನಗೆ ಸಿಕ್ಕಿದೆ. ನಿನ್ನೆದುರಿಗೆ ಇನ್ನು 50 ಜನ್ಮಗಳು ಬಾಕಿ ಇವೆ, ಆಗ ನೀನು ಪರಿಪೂರ್ಣ ಮನುಷ್ಯನಾಗಬಲ್ಲೆ. ಇನ್ನು 50 ಜನ್ಮಗಳು ಬಾಕಿ ಇವೆ, ಆ ನಂತರ ನೀನು ಪರಿಪೂರ್ಣ ಮನುಷ್ಯನಾಗಬಲ್ಲೆ. ಆದ್ರೆ ನಿನಗೆ ಬಹಳಷ್ಟು ಅವಶ್ಯಕತೆ ಇತ್ತು. ಈ ಎಲ್ಲ ಶಿಕ್ಷಣವನ್ನ ನೀಡುವುದು ಬಹಳಷ್ಟು ಅವಶ್ಯ ಇತ್ತು. ಆದ್ರಿಂದ ನಿನಗೆ ಈ ವಿಶೇಷ ಶಿಕ್ಷಣವನ್ನ ನೀಡಲಾಯಿತು. ನೀನು ಕೂಡ ಅಂತ ಯಾವುದಾದ್ರೂ ವ್ಯಕ್ತಿಗೆ ಈ ಜ್ಞಾನವನ್ನು ನೀಡಿ ನಿನ್ನ ಕೃತಜ್ಞತೆಯನ್ನು ವ್ಯಕ್ತಗೊಳಿಸಬೇಕೆಂದು ನಾನು ಆಶಿಸುತ್ತೇನೆ. ನಿನಗೆ ಸಿಕ್ಕಿರ್ತಕ್ಕಂಥ ಈ ಜ್ಞಾನವನ್ನ ಮತ್ತೆ ಯಾರಿಗಾದ್ರೂ ನೀನು ಅದನ್ನ ಕೊಡುವುದರ ಮುಖಾಂತರ ನಿನ್ನ ಕೃತಜ್ಞತೆಯನ್ನ ವ್ಯಕ್ತಪಡಿಸಬೇಕು ಅಂತ ಹೇಳಿ ನಾನು ಇಚ್ಛೆ ಪಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇದೇ ರೀತಿ ನೀನು ಕಾರ್ಯನಿರ್ವಹಿಸತೊಡಗಿದ್ರೆ ಶರೀರದಾಚೆ ಹೊರಬರುವ
ಅವಸ್ಥೆಯಲ್ಲಿ ನೀನೇನು ಆಗಿರುವೆಯೋ ಆ ಎಲ್ಲ ಸಂಗತಿಗಳು ನಿನಗೆ ಹೆಚ್ಚು ಸ್ಪಷ್ಟವಾಗಿ ನೆನಪಿನಲ್ಲಿ ಉಳಿತಾವೆ. ಇದೇ ರೀತಿ ನೀನು ಕಾರ್ಯನಿರ್ವಹಿಸತೊಡಗಿದೆ ಅಂತಂದ್ರೆ ಶರೀರದ ಆಚೆ ಬಂದಾಗ ಏನೆಲ್ಲ ಜರುಗಿತು, ಸೂಕ್ಷ್ಮ ಶರೀರದಲ್ಲಿದ್ದಾಗ ಏನೆಲ್ಲ ಜರುಗಿತು ಅಂತಕ್ಕಂಥ ಸಂಗತಿಗಳು ನಿನಗೆ ಸ್ಪಷ್ಟವಾಗಿ ನೆನಪಿನಲ್ಲಿ ಉಳಿತಾವೆ. ಮರಣಾನಂತರ ಜೀವನದ ಜ್ಞಾನವು ನಿನ್ನನ್ನು ಸಾಮಾನ್ಯರಿಗಿಂತ ಎಷ್ಟೋ ತ್ವರಿತವಾಗಿ ಪ್ರಗತಿ ಪಥದಲ್ಲಿ ಮುಂದೆ ಕರ್ಕೊಂಡು ಹೋಗ್ತದ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಶಾಂತಿ ಮತ್ತು ಸಂತೋಷಗಳು ನಿನಗೆ ದೊರೀತಾವೆ. ಮರಣದ ನಂತರ ಈ ಜ್ಞಾನದಿಂದಾಗಿ ನೀನು ಸಾಕಷ್ಟು ತ್ವರಿತವಾಗಿ ಬಹುಬೇಗನೆ ಪ್ರಗತಿಯನ್ನ ಹೊಂದ್ತೀಯ. ಜೀವನದಲ್ಲಿ ಶಾಂತಿ ಮತ್ತು ಸಂತೋಷಗಳು ನಿನಗೆ ಸಿಗ್ತವೆ. ನೀನು ಈ ಶಕ್ತಿಗಳನ್ನು ವಿಕಾಸಗೊಳಿಸಿಕೊಂಡಾಗ ಇತರರಿಗಿಂತ ಬಹಳ ಶ್ರೇಷ್ಠ ವ್ಯಕ್ತಿ ಎಂದು ಭಾವಿಸಬೇಕಾಗಿಲ್ಲ. ಎಲ್ಲ ಶಕ್ತಿಗಳನ್ನ ಪಡೆದುಕೊಂಡಾಗ ಇತರರಿಗಿಂತ ನಾನು ಬಹಳಷ್ಟು ಶ್ರೇಷ್ಠ ಅಂತಕ್ಕಂಥ ಭಾವನೆಯನ್ನ ನೀನು ಬೆಳೆಸಿಕೊಳ್ಳಬೇಕಾಗಿಲ್ಲ. ಒಂದು ವೇಳೆ ಅಂತ ಭಾವನೆಯನ್ನ ಬೆಳೆಸ್ಕೊಂಡದ್ದೇ ಆದ್ರೆ ಅದು ಅಹಂಕಾರ ಆಗತ್ತೆ. ಅವರಿಗೂ ಈ ಅವಕಾಶ ದೊರೆತರೆ ಅವರೂ ಕೂಡ ಹಾಗೆ ಆಗ್ಬಿಡ್ತಾರೆ. ಎಲ್ಲರಿಗೂ ಅವಕಾಶ ಸಿಕ್ತು ಅಂದ್ರೆ ಅವರು ಕೂಡ ಈ ಒಂದು ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದ. ಅಹಂಕಾರವು ಯಾವಾಗಲೂ ಅಪಾಯಕಾರಿಯಾದದ್ದು. ಅಹಂಕಾರ ಅಂತಕ್ಕಂಥದ್ದು ಯಾವಾಗ್ಲೂ ಅಪಾಯಕಾರಿಯಾಗಿರ್ತಕ್ಕಂಥದ್ದು. ಅಹಂಕಾರವಿದ್ದರೆ ಮನುಷ್ಯನಿಗೆ ನೀಡಲಾಗಿರ್ತಕ್ಕಂಥ ಸವಲತ್ತುಗಳನ್ನ ವಾಪಸ್ಸು ಪಡೆದುಕೊಳ್ಳಲಾಗುತ್ತೆ. ಒಂದು ವೇಳೆ ಅವನಿಗೆ ಗರ್ವ ಬಂತು, ಅಹಂಕಾರ ಬಂತು, ಇಷ್ಟೆಲ್ಲ ಶಕ್ತಿ ನನಗೆ ಸಿಕ್ಕಿದೆ ಅಂತಕ್ಕಂಥ ಒಂದು ಅಹಂ ಬಂತು ಅಂತಾರೆ, ಅವನಿಗೆ ಕೊಟ್ಟಿರ್ತಕ್ಕಂತಹ ಶಕ್ತಿಗಳನ್ನೆಲ್ಲ ಮತ್ತೆ ವಾಪಸ್ಸು ತೆಗೆದುಕೊಳ್ಳಲಾಗತ್ತೆ. ಆಗ ಮನುಷ್ಯನು ನಿರಾಶೆಯ ಸುಳಿಯಲ್ಲಿ ಸಿಲುಕ್ತಾನೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಸೊ ಇದು ಪೀಟರ್ ರೆಶ್ಲು ಅವರ ಈ ಪ್ರಶ್ನೆಗೆ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ನಾವು ಸ್ತ್ರೀ ಮತ್ತು ಪುರುಷ ರೂಪದಲ್ಲಿ ಸಮ ಸಂಖ್ಯೆಯಲ್ಲಿ ಜನ್ಮ ಪಡೆದುಕೊಳ್ಳುತ್ತೇವೆಯೋ ಅಥವಾ ಲಿಂಗ ನಿರ್ಧಾರಣೆ ಕೇವಲ ಒಂದು ಸಂಯೋಗವೋ? ಸ್ತ್ರೀ ಮತ್ತು ಪುರುಷ ರೂಪದಲ್ಲಿ ಸಮ ಸಂಖ್ಯೆಯಲ್ಲಿ ನಾವು ಜನ್ಮ ತೆಗೆದುಕೊಳ್ತೀವೋ ಹೇಗೆ, ಅಥವಾ ಲಿಂಗ ನಿರ್ಧಾರಣೆ ಕೇವಲ ಒಂದು ಸಂಯೋಗವೋ ಅಂತಕ್ಕಂಥ ಪ್ರಶ್ನೆ ಇದೆ. ನಿನ್ನ ಪ್ರಶ್ನೆ ತುಂಬಾ ಸರಳವಾಗಿದೆ. ಲಿಂಗ ನಿರ್ಧಾರವು ಸಂಯೋಗವಲ್ಲ, ಹಾಗೂ ಸ್ತ್ರೀ ಹಾಗೂ ಪುರುಷ ರೂಪದಲ್ಲಿ ಸಮ ಸಂಖ್ಯೆಯಲ್ಲಿಯೂ ಜನ್ಮ ತೆಗೆದುಕೊಳ್ಳುವುದಿಲ್ಲ. ಲಿಂಗ ನಿರ್ಧಾರ ಅಂತಕ್ಕಂಥದ್ದು ಒಂದು ಸಂಯೋಗ ಅಲ್ಲ, ಅಥವಾ ಸ್ತ್ರೀ ಮತ್ತು ಪುರುಷರು ಸಮ ಸಂಖ್ಯೆಯಲ್ಲಿ ಜನ್ಮ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದಲ್ಲ. ಕೆಲವೊಂದು ವಿಶೇಷತೆಗಳನ್ನು ಕೇವಲ ಸ್ತ್ರೀ ಶರೀರದಲ್ಲಿ ಹಾಗೂ ಕೆಲವುಗಳನ್ನು ಕೇವಲ ಪುರುಷ ಶರೀರದಲ್ಲಿ ನಾವು ವಿಕಸಿತಗೊಳಿಸಿಕೊಳ್ಳುತ್ತೇವೆ. ಕೆಲವೊಂದು ಶಕ್ತಿಗಳನ್ನ, ಕೆಲವೊಂದು ವಿಶೇಷ ಗುಣಗಳನ್ನ ನಾವು ಕೇವಲ ಸ್ತ್ರೀ ಶರೀರದಲ್ಲಿ ಪಡಿತೀವಿ. ಇನ್ನು ಕೆಲವೊಂದು ವಿಶೇಷತೆಗಳನ್ನ ನಾವು ಪುರುಷ ಜನ್ಮದಲ್ಲಿ ವಿಕಸಿತಗೊಳಿಸ್ಕೊಳ್ತೇವೆ ಅಂತ ಹೇಳ್ತಾರೆ. ನಾವು ಪರಿಪೂರ್ಣತೆಯ ಹಂತಕ್ಕೆ ತಲುಪಿದಾಗ ಹೆಚ್ಚು ಕಡಿಮೆ ಎಲ್ಲ ಸದ್ಗುಣಗಳನ್ನು ನಾವು ಕಲಿಬೇಕಾಗತ್ತೆ. ಒಬ್ಬ ಪರಿಪೂರ್ಣ ಮನುಷ್ಯ ಅನಿಸ್ಕೊಳ್ಬೇಕಾದ್ರೆ ಸ್ತ್ರೀ ಶಕ್ತಿ ಮತ್ತು ಪುರುಷ ಶಕ್ತಿಗಳು ಸಮಾನವಾಗಬೇಕು. ಆಗ ಮಾತ್ರ ಅವನು ಪರಿಪೂರ್ಣನಾಗ್ಲಿಕ್ಕೆ ಸಾಧ್ಯ ಇದೆ. ಇನ್ನು ಕೆಲವು ಗುಣಗಳನ್ನು ಹೆಚ್ಚಿಗೆ ವಿಕಸಿತಗೊಳಿಸಿಕೊಳ್ಳುತ್ತೇವೆ. ಒಬ್ಬರು ಕರ್ತವ್ಯಗಳನ್ನು ನಿರ್ವಹಿಸುತ್ತಾ ಕಲಿತಾರೆ, ಇನ್ನು ಕೆಲವರು ತಪಸ್ವಿಯಂತೆ ಜೀವಿಸುತ್ತಾ ಧ್ಯಾನ ಸಾಧನೆ ಮಾಡುತ್ತಾ ಕಲಿಯುತ್ತಾರೆ. ಹೆಚ್ಚು ಕಡಿಮೆ ಈ ಎಲ್ಲ ಸದ್ಗುಣಗಳನ್ನ ನಾವು ಸಂಗ್ರಹ ಮಾಡ್ಕೊಳ್ಬೇಕಾಗ್ತದ. ಕೆಲವು ಗುಣಗಳನ್ನ ಹೆಚ್ಚಿಗೆ ವಿಕಾಸ ಮಾಡ್ಕೊಳ್ತೀವಿ, ಕೆಲವು ಕಡಿಮೆ ವಿಕಾಸ ಆಗ್ತವೆ. ಕೆಲವರು ಕರ್ತವ್ಯಗಳನ್ನ ನಿರ್ವಹಿಸ್ತಾನೆ ಈ ಎಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತಾರೆ, ಇನ್ನು ಕೆಲವರು ತಪಸ್ವಿಯಂತೆ ಧ್ಯಾನ ಮಾಡ್ತಾ ಈ ಸಾಧನೆಯನ್ನ ಮಾಡ್ತಾ ಇರ್ತಾರೆ. ಆದ್ರೆ ಇಬ್ಬರಲ್ಲಿಯೂ ವ್ಯತ್ಯಾಸವಿದೆ. ಎಲ್ಲ ರೀತಿಯ ಪರಿಪೂರ್ಣ ವ್ಯಕ್ತಿಗಳ ಅವಶ್ಯಕತೆ ಇರುತ್ತದೆ, ಹಾಗೂ ಹಲವು ರೀತಿಯಾಗಿ ನಮ್ಮ ಭಾಗ್ಯವನ್ನು ಹೊಂದುತ್ತೇವೆ. ಒಬ್ಬ ವ್ಯಕ್ತಿ ಪೂರ್ಣ ವಿಕಸಿತನಾಗ್ಬೇಕಾದ್ರೆ ಎಲ್ಲ ರೀತಿಯ ಒಂದು ಪರಿಪೂರ್ಣತೆಯನ್ನ ಪಡಿಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರ್ತದ. ಒಬ್ಬ ವ್ಯಕ್ತಿಯಲ್ಲಿ ಧೈರ್ಯದ ಕೊರತೆ ಇದ್ದು ದೊಡ್ಡ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವಿರದಿದ್ದರೆ, ಒಬ್ಬ ವ್ಯಕ್ತಿಯ ಬಳಿ ಧೈರ್ಯ ಇರ್ಲಿಲ್ಲ, ಯಾವುದೇ ರೀತಿಯ ನಿರ್ಣಯಗಳನ್ನ ತೆಗೆದುಕೊಳ್ಳಿಕ್ಕೆ ಅವನಿಗೆ ಸಾಧ್ಯ ಇರ್ಲಿಲ್ಲ ಅಂತಂದ್ರೆ, ತನ್ನ ಪ್ರಜೆಗಳ ಮೇಲೆ ಪ್ರಭುತ್ವ ನಡೆಸುವುದು ಸಾಧ್ಯವಾಗದಿದ್ದರೆ, ತನ್ನ ಅಗತ್ಯ ವಿಕಾಸಕ್ಕಾಗಿ ಸಾಕಷ್ಟು ಅವಕಾಶಗಳನ್ನು ಹೊಂದಲು ಅವನಿಗೆ ಸತತವಾಗಿ 2-3 ಪುರುಷ ಜನ್ಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಅಂದ್ರೆ ಅಂಥ ಗುಣಗಳು, ಹೆಚ್ಚು ಧೈರ್ಯದ ಗುಣಗಳನ್ನ ಪಡಿಬೇಕಾದ್ರೆ, ನಿರ್ಣಯವನ್ನ ತೆಗೆದುಕೊಳ್ತಕ್ಕಂಥ ಗುಣಗಳು ಬರಬೇಕಾಗಿತ್ತು ಅಂತಂದ್ರೆ ಅವನಿಗೆ ಸತತವಾಗಿ 2-3 ಪುರುಷ ಜನ್ಮಗಳನ್ನ ತೆಗೆದುಕೊಳ್ಬೇಕಾಗ್ತದೆ ಅಂತ ಹೇಳ್ತಾರೆ. ಇನ್ನೊಂದೆಡೆ ಒಬ್ಬ ವ್ಯಕ್ತಿಯಲ್ಲಿ ಮಾತೃತ್ವ ಅಥವಾ ಪಿತೃತ್ವ ವೃತ್ತಿಯ ಕೊರತೆ ಇದ್ದು ನಿಷ್ಕಾಮ ಸಮರ್ಪಣೆಗೆ ಸಮರ್ಥನಾಗಿರದಿದ್ದರೆ, ಯಾರನ್ನು ಪ್ರೀತಿಸುವ ಸಾಮರ್ಥ್ಯ ಅವನಲ್ಲಿ ಇಲ್ಲದಿದ್ದರೆ, ಎಲ್ಲ ಪಾಠಗಳನ್ನು ಕಲಿಯಲು ಅವನಿಗೆ ಸ್ತ್ರೀ ರೂಪದಲ್ಲಿ 1-2 ಜನ್ಮಗಳನ್ನ ಕಳೆಯಬೇಕಾಗ್ತದ.
ಇನ್ನು ಮಾತೃತ್ವದ ಗುಣಗಳು ಇಲ್ಲದೆ ಹೋದ್ರೆ, ಪಿತೃತ್ವದ ಗುಣಗಳು ಇಲ್ಲದೆ ಹೋದಂತ ಸಂದರ್ಭದಲ್ಲಿ ಪ್ರೇಮಿಸುವ ಒಂದು ಸಾಮರ್ಥ್ಯ ಅವನಲ್ಲಿ ಇರ್ಲಿಲ್ಲ ಅಂತಂದ್ರೆ ಅಂಥವನು ಒಂದೆರಡು ಜನ್ಮಗಳನ್ನು ಸ್ತ್ರೀ ರೂಪವನ್ನ ತೆಗೆದುಕೊಂಡು ಆ ಜನ್ಮದಲ್ಲಿ ಈ ಎಲ್ಲ ಗುಣಗಳನ್ನ ಅವನು ಕಲಿಬೇಕಾಗ್ತದೆ. ಆಗ ನೋಡಿದ್ರೆ ಸೈದ್ಧಾಂತಿಕವಾಗಿ ಎಲ್ಲರಿಗೂ ಸ್ತ್ರೀ ಹಾಗೂ ಪುರುಷ ಜನ್ಮಗಳು ಸಮಾನವಾಗಿ ದೊರೆಯುತ್ತವೆ. ಒಂದು ಸೈದ್ಧಾಂತಿಕವಾಗಿ ಥೆರಾಟಿಕಲಿ ನೋಡಿದಾಗ ಎಲ್ಲರಿಗೂ ಸಮಾನವಾಗಿ ದೊರೆಯುತ್ತಾವು. ಆದ್ರೆ ವ್ಯವಹಾರಿಕವಾಗಿ ಹಾಗೆ ಆಗುವುದಿಲ್ಲ. ಕೆಲವರು ಒಂದು ರೀತಿಯ ಶರೀರದಲ್ಲಿ ಬೇಗ ವಿಕಾಸ ಹೊಂದಿದ್ರೆ ಇನ್ನು ಕೆಲವರು ನಿಧಾನವಾಗಿ ವಿಕಾಸ ಹೊಂದ್ತಾರೆ. ಇದಕ್ಕೆ ಕಾರಣ ಅಂತ ಹೇಳ್ತಾರೆ. ಸಮಯ ಗತಿಸಿದಂತೆ ವ್ಯಕ್ತಿಯೊಬ್ಬ ಪರಿಪೂರ್ಣನಾದಾಗ ಅವನಲ್ಲಿ ಎರಡೂ ಲಿಂಗಗಳ ಶೇಷವಾಗುಳಿದ ವಿಶೇಷತೆಗಳು ವಿಕಸಿತಗೊಂಡಿರುತ್ತವೆ. ಸಮಯ ಗತಿಸಿದಂತೆ ವ್ಯಕ್ತಿಯೊಬ್ಬ ಪರಿಪೂರ್ಣನಾದಂತಹ ಸಂದರ್ಭದಲ್ಲಿ ಅವನಲ್ಲಿ ಎರಡೂ ಲಿಂಗಗಳಲ್ಲಿ ಇರ್ತಕ್ಕಂಥ ಎಲ್ಲ ವಿಶೇಷತೆಗಳು ವಿಕಸಿತಗೊಂಡಿರುತ್ತವೆ. ನಿಮಗೆ ಅವಕಾಶ ದೊರೆತಾಗ ನಾನು ಹೇಳಿರುವುದು ಸತ್ಯವೋ ಅಥವಾ ಅಲ್ಲವೋ ಎಂಬುದನ್ನ ಬೇಕಾದ್ರೆ ಯಾರನ್ನಾದ್ರೂ ಭೇಟಿಯಾಗಿ ಗಮನಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆಚಾರ್ಯರು ಮುಂದುವರಿಸತೊಡಗಿದ್ರು. ಆಯಿತು, ಇಲ್ಲಿಗೆ ನಿನ್ನ ಪ್ರಶ್ನೆಗಳು ಮುಗಿದವು. ಈ ಎಲ್ಲವುಗಳನ್ನ ನೋಟ್ಸ್ ಮಾಡಿ ನೀನು ಓದಿ ನೋಡಿದಾಗ ನಾನು ನೀಡಿದ ಉತ್ತರಗಳು ನಿನ್ನ ಎಷ್ಟೋ ಪ್ರಶ್ನೆಗಳಿಗೆ ಮೊದಲೇ ಉತ್ತರ ನೀಡಿರುವೆನೆಂಬುದನ್ನ ನಿನಗೆ ತಿಳಿತದ. ನಾನು ನಿನ್ನ ಸ್ಥಾನದಲ್ಲಿದ್ರೆ ಬೇಗನೆ ಮಲಿಕೊಳ್ತಿದ್ದೆ, ನೀನು ದಣಿದಿರಬಹುದು. ಇಂದು ರಾತ್ರಿ ಜರುಗಿರುವುದನ್ನೆಲ್ಲ ನಾಳೆ ಎದ್ದು ನೆನಪು ಮಾಡಿಕೊಳ್ಳು ಎಂದು ನಾನಿಂದು ಹೇಳುವುದಿಲ್ಲ. ಇನ್ನು ಒಂದು ವಾರದವರೆಗೆ ನಾನು ನಿನ್ನ ಬಳಿ ಬರುವುದಿಲ್ಲ. ಆದ್ರಿಂದ ನಿನ್ನ ಬಳಿ ಪ್ರಯೋಗ ಮಾಡಿ ನೋಡಲು ಸಾಕಷ್ಟು ಸಮಯವಿದೆ. ನಿನಗೇನಾದ್ರೂ ಕಠಿಣವೆನಿಸಿದ್ರೆ ನಿನ್ನೆ ಹೇಳಿದಂತೆ ನನ್ನ ಸಹಾಯಕ್ಕಾಗಿ ನಾನು ನಿನ್ನ ಬಳಿ ಬಂದೇ ಬರುತ್ತೇನೆ. ನೀನು ಸಮಾಧಾನದಿಂದ ಇರು, ನಾನೀಗ ಹೊರಡುವೆ ಅಂತ ಹೇಳ್ತಾರೆ. ಆಚಾರ್ಯರು ಮುಂದುವರಿಸುತ್ತಾ, ಇಲ್ಲಿಗೆ ನಿನ್ನ ಪ್ರಶ್ನೆಗಳೆಲ್ಲ ಮುಗಿದ್ವು. ಎಲ್ಲವುಗಳನ್ನ ಮತ್ತೆ ನೀನು ನೋಟ್ಸ್ ಮಾಡ್ಕೊ. ಆ ನೋಟ್ಸ್ ಗಳನ್ನ ನೋಡಿದಾಗ ನಾನು ನೀಡಿರ್ತಕ್ಕಂಥ ಉತ್ತರಗಳು ನಿನಗೆ ಈ ಮೊದಲೇ ಸಿಕ್ಕಿವೆ ಅಂತಕ್ಕಂಥದ್ದು ನಿನಗೆ ಗೊತ್ತಾಗ್ತದ. ನನಗೆ ದಣಿವಾಗಿದೆ. ಇಂದು ರಾತ್ರಿ ಜರುಗಿರೋದನ್ನೆಲ್ಲ ನಾಳೆ ನೆನಪು ಮಾಡ್ಕೊ ಅಂತ ಹೇಳಿ ನಾನು ಇಂದು ಹೇಳೋಂಗಿಲ್ಲ. ಯಾಕಂತಂದ್ರೆ ಇನ್ನು ಒಂದು ವಾರದವರೆಗೆ ನಾನು ನಿನ್ನ ಬಳಿಗೆ ಬರುವುದಿಲ್ಲ. ಆದ್ರಿಂದ ನಿನ್ನ ಬಳಿ ಪ್ರಯೋಗ ಮಾಡಿ ನೋಡ್ಲಿಕ್ಕೆ ಸಾಕಷ್ಟು ಸಮಯ ಅದ. ನಿನಗೇನಾದ್ರೂ ಕಠಿಣ ಅನ್ಸಿದ್ರೆ ನೀನೇ ಪ್ರಯೋಗ ಮಾಡು. ಏನಾದ್ರೂ ಕಠಿಣ ಅನ್ಸಿದ್ರೆ ಅಂತಂದ್ರೆ ನನ್ನ ಸಹಾಯಕ್ಕಾಗಿ ನೀನು ಕರೆದೆ ಅಂತಂದ್ರೆ ನಾನು ನಿನ್ನ ಬಳಿ ಬಂದೇ ಬರ್ತೇನೆ. ನೀನು ಸಮಾಧಾನದಿಂದ ಇರು, ನಾನೀಗ ಹೊರಡುವೆ ಅಂತ ಹೇಳಿ ಹೋಗ್ಬಿಡ್ತಾರೆ. ಆಮೇಲೆ ಒಂದು ವಾರದಲ್ಲಿ ಜರುಗಿದ ಘಟನೆಗಳ ದೀರ್ಘ ವಿವರಣೆಯನ್ನು ನೀಡಬಲ್ಲೆ, ಆದ್ರೆ ಮುಖ್ಯ ಸಂಗತಿಗಳನ್ನು ಸಂಕ್ಷಿಪ್ತವಾಗಿ ಹೇಳುವೆನು ಅಂತ ಹೇಳ್ತಾರೆ. ನಂತರದಲ್ಲಿ ಪೀಟರ್ ರೆಶ್ಲೋ ಅವರು ಗುರುವಿನ ಸಹಾಯ ಇಲ್ಲದೇನೆ ಏನೆಲ್ಲವನ್ನ ಪ್ರಯತ್ನ ಮಾಡಿದ್ರು, ಏನೆಲ್ಲ ಸಂಗತಿಗಳು ಅವ್ರಿಗೆ ಜ್ಞಾಪಕದಲ್ಲಿ ಉಳಿದಿವೆ ಅಂತಕ್ಕಂಥ ಸಂಗತಿಗಳನ್ನ ಮುಂದೆ ಹಂಚಿಕೊಂಡಿದ್ದಾರೆ. ಅವುಗಳನ್ನ ನಾಳೆ ಚರ್ಚೆ ಮಾಡೋಣ ಮಾಸ್ಟರ್ಸ್. ಇಷ್ಟಕ್ಕೆ ಇಂದಿನ ಸ್ವಾಧ್ಯಾಯವನ್ನ ಮುಗಿಸೋಣ. ದಯವಿಟ್ಟು ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಕೃನ್ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಅವರೆಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ
ಸಹಜ ಶ್ವಾಸದ ಮೇಲೆ ಗಮನ. ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ಗಮನ ಕೇಂದ್ರೀಕರಿಸಿ ಮಾಸ್ಟರ್ಸ್. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಇರುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಒಳ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಒಳ ಜಗತ್ತು, ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಆಲಿಸಿ ಆಲಿಸಿ ಸೂಕ್ಷ್ಮ ನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ಕನಿಷ್ಠ ಜೀರುಂಡೆಯ ನಾದವನ್ನು ಆಲಿಸಿ, ಘಂಟಾನಾದವನ್ನು ಆಲಿಸಿ, ಓಂಕಾರನಾದವನ್ನು ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುತ್ತೀರೋ ಅಷ್ಟು ನಿಮ್ಮ ಒಳಲೋಕದ ಆಗುಹೋಗುಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನಮ್ಮ ಪಯಣ ನಿರಂತರವಾಗಿ ಸಾಗಲಿ ಮಾಸ್ಟರ್ಸ್. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗಾಗಿ ತೆರೆದುಕೊಳ್ಳುತ್ತವೆ ಮಾಸ್ಟರ್ಸ್. ಅನುಭವಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆನಂದಿಸಿ, ಆಹ್ಲಾದಿಸಿ ಆ ಪರಮಾನಂದವನ್ನ, ಪರಮಾತ್ಮನ ಸಖ್ಯವನ್ನ, ಪರಮ ಪ್ರಕಾಶವನ್ನ, ಪರಂಜ್ಯೋತಿಯೊಂದಿಗೆ ಒಂದಾಗಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ. Thirty seconds. Ten seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ 2 ಕೈಗಳನ್ನ ತೆಗೀರಿ ಮಾಸ್ಟರ್ಸ್. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ. ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ
ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ ನನ್ನೊಂದಿಗೆ ಧ್ಯಾನಿಸಿ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಡ್ರಿ. ಹಲೋ. ನನಗ ಇದು ಶೇರ್ ಮಾಡ್ಕೊಳ್ಳೋದಿಲ್ರಿ ಮೇಡಮ್. ಹೌದ್ರಿ ಮೇಡಮ್. ಓಕೆ ಓಕೆ ಮೇಡಮ್. ಮತ್ತೆ ಓಕೆ ಮೇಡಮ್. ಮತ್ತೆ ಯಾರು ಮಾತಾಡ್ತೀರಿ? ಸರೋಜಿನಿ ಮೇಡಮ್, ವಿಜಯಲಕ್ಷ್ಮಿ ಮೇಡಮ್ ಹೇಳ್ರಿ. ನನ್ಗೂ ಏನಿಲ್ಲ ಮೇಡಮ್. ಓಕೆ ಮೇಡಮ್. ಓಕೆ ಓಕೆ. ಸರೋಜಿನಿ ಮೇಡಮ್ ಬಹುಶಃ ಅವ್ರ ಧ್ಯಾನದಿಂದ ಹೊರಗೆ ಬಂದಿಲ್ಲ. ಮುಗಿಸ್ಬಿಡೇನ್ರಿ ಮೇಡಮ್ ಅಂದ್ರೆ? ಓಕೆ ಮುಗಿಸ್ಬಿಡ್ರಿ. ಆಗ್ಲಿ ಮೇಡಮ್. ಓಕೆ ಓಕೆ. ಮತ್ತೆ ನಾಳೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿಬಡಿ.